ನಮಸ್ಕಾರ, ಶುಭ ಸಂಜೆ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ. ಸೊ ಫಸ್ಟ್ ಟೈಮ್ ನಮ್ಮ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ಪ್ರತಿಯೊಂದು ನಕ್ಷತ್ರದವರ ಮನಿ ಮ್ಯಾಗ್ನೆಟ್ ಕುರಿತಾಗಿ ತಿಳಿಸ್ತಾ ಬಂದಿದ್ದೀರಾ. ಉತ್ತರ ಭಾದ್ರ ನಕ್ಷತ್ರದವರ ಮನಿ ಮ್ಯಾಗ್ನೆಟ್ ಕುರಿತಾಗಿ ಅವರ ಒಂದು ಸೀಕ್ರೆಟ್ ಆಗಿರ್ಬೋದು, ಅವರ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ, ಇದ್ರ ಬಗ್ಗೆ ಕೂಡ ಸ್ವಲ್ಪ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಒಂದು ಉತ್ತರ ಭಾದ್ರ ಯೋಧರ ನಕ್ಷತ್ರ ಅಂತ ಕರೆಯುತ್ತೆ. ಸಾಹಸಗಳು ಇವರು ಮೈಗೂಡಿಸ್ಕೊಂಡಿರ್ತಾರೆ. ಈ ಒಂದು ಉತ್ತರ ಭಾದ್ರ ನಕ್ಷತ್ರ ಸಕುಟುಂಬ ಸಪರಿವಾರವನ್ನು ಪ್ರೀತಿಸೋ ನಕ್ಷತ್ರ. ಕೆಲವೊಂದು ಬಾರಿ ಬಹಳ ಆಕ್ಟಿವ್ ಆಗಿರ್ತಾರೆ, ಮತ್ತೊಂದು ಬಾರಿ ಅದರ ವಿರುದ್ಧವಾಗಿರುತ್ತಾರೆ. ಅಷ್ಟೇ ಸೋಮಾರಿತನ ಕೂಡ ವರ್ತನೆ ಮಾಡ್ತಿರ್ತಾರೆ ಈ ನಕ್ಷತ್ರದವರು. ಇನ್ನು ಹೀಗಿರಬೇಕಾದ್ರೆ ಹಣವನ್ನು ಮಾಡ್ತಕ್ಕಂತಹದ್ದು ಧ್ಯೇಯೋದ್ದೇಶ ಬಹಳ ಇಟ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ಮಧ್ಯಮ ಫಲ, ಒಂದೊಂದು ಬಾರಿ ಉತ್ತಮ ಫಲ ಆಗುತ್ತೆ. ಕೇಳಿಕೊಳ್ಳೋ ಸ್ಥಿತಿಗಂತೂ ನೀವು ಹೋಗಲ್ಲ. ಒಂದು ರೀತಿಯಲ್ಲಿ ಅಭಿವೃದ್ಧಿಯನ್ನು ಭಗವಂತನ ಮೇಲೆ ಕಾಣಿಸ್ಕೊಟ್ಟಿರ್ತಾನೆ. ಇನ್ನು ವಿಶೇಷವಾಗಿ ಈ ಒಂದು ನಕ್ಷತ್ರಕ್ಕೆ ಆಳುವ ಗ್ರಹ ಶನಿಯಾಗಿರುತ್ತಾನೆ. ಆಳುವ ದೇವತೆ ಮಹಾರುದ್ರನಾಗಿರುತ್ತಾನೆ. ಆ ಮಹಾರುದ್ರನ ಕೃಪೆಯೂ ಶನಿಯ ಕೃಪೆಗೆ ನೀವು ಒಳಗಾಗಬೇಕು. ಅದರಲ್ಲೂ ಎಲ್ಲಿಯಾದರೂ ಜಲಚರ ಪ್ರಾಣಿಗಳಿರುವಂಥ ಕಡೆ, ಜಲಚರ ಪ್ರಾಣಿಗಳಿರತಕ್ಕಂತಹ ಕಡೆ ನೀವು ಒಂದಷ್ಟು ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಎರಡೂ ಮಿಶ್ರಣ ಮಾಡಿರಬೇಕು. ಅದು ನಿಮ್ಮ ನಕ್ಷತ್ರ ಬಿದ್ದ ದಿನ ಆದರೆ ಬಹಳ ಉತ್ತಮ. ಪ್ರತಿ ತಿಂಗಳಲ್ಲಿ ಒಂದು ಸಲ ಬಂದು ಹೋಗುತ್ತೆ ನಿಮ್ಮ ನಕ್ಷತ್ರ. ಆವಾಗ ನೀವೇನು ಮಾಡ್ತೀರಿ, ನಿಮ್ಮಲ್ಲಿರ್ತಕ್ಕಂಥ ಹಣವನ್ನು ಒಂದು ತಟ್ಟೆಯಲ್ಲಿ ಇಡ್ತೀರೋ ಅಥವಾ ಒಂದು ಬ್ಯಾಗಲ್ಲಿ ಇಟ್ಕೊಳ್ತೀರೋ, ಒಂದು ಕವರ್ಗೆ ಇಟ್ಕೊಳ್ತೀರೋ, ಒಂದು 100 ಗ್ರಾಮ್ ಬಿಳಿ ಎಳ್ಳು, ಒಂದು 100 ಗ್ರಾಮ್ ಕರಿ ಎಳ್ಳು, ಅದರ ಜೊತೆಗೆ ಹಣವನ್ನು ಇಟ್ಕೊಳ್ತಕ್ಕಂಥದ್ದು. ಒಂದು ಎಷ್ಟು ನಿಮಗೆ ಸಾಧ್ಯವಾಗುತ್ತೆ, 1,000 2,000 ನೀವು ಇಟ್ಕೊಳ್ತೀರಿ. ಅದರ ಜೊತೆಗೆ ಇಟ್ಕೊಳ್ತೀರಿ. ಕೆರೆ, ಕುಂಟೆ, ನದಿ, ಬಾವಿ ಇಂಥ ಕಡೆ ಹೋಗ್ತೀರಿ. ನಿಧಾನಕ್ಕೆ ರುದ್ರನ ಮಂತ್ರ ಹೇಳ್ತಾ ಈ ಬಿಳಿ ಎಳ್ಳು ಕರಿ ಎಳ್ಳು ಹಾಕ್ತಾಯಿದ್ದೀರಿ. ಜಲಚರ ಪ್ರಾಣಿಗಳು ಅದನ್ನು ತಿಂತವೆ. ಜಲಚರ ಪ್ರಾಣಿಗಳ ಹಸಿವನ್ನು ರುದ್ರನ ಮಂತ್ರ ಹೇಳೋ ಮುಖಾಂತರ ನೀಗಿಸಿದ್ದೇ ಆದರೆ ಹಣದ ವಿಷಯದಲ್ಲಿ ಐಶ್ವರ್ಯವಂತರಾಗಿ ವಿರಾಜಮಾನರಾಗಿರುತ್ತೀರಿ. ಈ ನಕ್ಷತ್ರಗಳು ವಿಶಿಷ್ಟವಾಗಿರ್ತಕ್ಕ ಸ್ಥಾನಮಾನವನ್ನು ಕೂಡ ಗಳಿಸ್ಕೊಳ್ತೀರಿ. ಅಲ್ಲದೆ ಈ ಹಣದ ವಿಚಾರ ಒಂದಲ್ಲದೆ ಅಧಿಕಾರವು ಕೂಡ ನೀವು ದಕ್ಕಿಸ್ಕೊಳ್ತೀರಿ ನಕ್ಷತ್ರದ. ಯಾವಾಗ ಜಲಚರ ಪ್ರಾಣಿಗಳಿಗೆ ಆಹಾರವನ್ನು ಕೊಟ್ಟಾಗ. ಬೇರೆ ದಿನದಲ್ಲೂ ಕೂಡ ನೀವು ಮಾಡಬಹುದು, ಆದರೆ ಈ ನಕ್ಷತ್ರ ಬಂಧದಿಂದಲೂ ಮಾಡಿದಾಗ ಬಹಳಷ್ಟು ಅಧಿಕ ಫಲವನ್ನು ನೀವು ಪಡೆದುಕೊಳ್ತೀರಿ ಪ್ರೀತಿಯ ಬಂಧುಗಳು. ಆಮೇಲೆ ನೀವು ಮಲಗಿರ್ತಕ್ಕಂತಹ ಕೋಣೆಯಲ್ಲಿ ಈ ಎಳ್ಳುಂಡೆ ಅಂತ ಕರೀತಾರೆ. ಆ ಬೆಲ್ಲವನ್ನು ಹಾಕಿ ಮಾಡಿರ್ತಾರಂತಹ ಎಳ್ಳುಂಡೆಯನ್ನು ಬಹಳ ಶ್ರೇಷ್ಠ. ಅದನ್ನು ಬೆಳಗ್ಗೆ ಎದ್ದು ಇನ್ನೇನೆಲ್ಲ ಮುಗಿದು ಆದಮೇಲೆ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅನ್ನೋವಾಗ ಒಂದು ಸ್ವಲ್ಪ ತಿಂದು ಹೋಗ್ತಕ್ಕಂಥದ್ದು. ಎಷ್ಟು ಅಂತಂದರೆ ಆರ್ಥಿಕಾಭಿವೃದ್ಧಿಗೆ, ಆರೋಗ್ಯಾಭಿವೃದ್ಧಿಗೆ ಹೇಳಿ ಮಾಡಿಸಿದ್ದ ಒಂದು ದಿವ್ಯೌಷಧ, ಒಂದು ರೀತಿ ಅಂಜನ ಅಂತ ಹೇಳ್ಬೋದು ನಿಮಗೆ. ಅದ್ಭುತವಾಗಿರ್ತಕ್ಕಂತಹದ್ದು ಪರಮೌಷಧ, ಅದು ದಿವ್ಯೌಷಧ. ಅದು ಈ ನಕ್ಷತ್ರದವರೆಗೆ ಒಂದು ಎಳ್ಳುಂಡೆ ಸ್ವಲ್ಪವಾಗಿ ತಿಂದು, ಅಥವಾ ಒಂದು ಎಳ್ಳುಂಡೆ ತಿಂದರೂ ಕೂಡ ಅಭ್ಯಂತರವಿಲ್ಲ. ಅಥವಾ ವಾರಕ್ಕೊಂದು ತೊಗೊಂಡ್ರು ಕೂಡ ಪರವಾಗಿಲ್ಲ. ಶನಿವಾರ ವಿಶೇಷವಾಗಿರತಕ್ಕಂಥ ಹಣವನ್ನು ನೀವು ಅಟ್ರ್ಯಾಕ್ಟ್ ಮಾಡ್ತಿರ್ತೀರಿ. ಇನ್ನು ಹಣ ಇರತಕ್ಕಂತಹ ಜಾಗದಲ್ಲಿ ಮಾತ್ರ ಶನಿದೇವರನ್ನು ನೆನಪು ಮಾಡಿಕೊಳ್ಳಬೇಕು, ರುದ್ರದೇವರನ್ನು ನೆನಪು ಮಾಡಿಕೊಳ್ಳಬೇಕು, ಅಶ್ವಿನಿ ದೇವತೆಗಳನ್ನು ನೆನಪು ಮಾಡಿಕೊಳ್ಳಬೇಕು. ವಿಶೇಷವಾಗಿ ಅಶ್ವಿನಿ ದೇವತೆಗಳನ್ನು ಮೊರೆ ಹೋಗ್ತಕ್ಕಂಥದ್ದು. ಅಪ್ಪಿತಪ್ಪಿಯೂ ಕೂಡ ನೀವು ಸಾಯಂಕಾಲ ನಿದ್ದೆ ಮಾಡಬಾರದು. 5:30 6:00 ನಿಮಗೆ ಜ್ವರ ಬಂದಿದ್ದರೂ ಕೂಡ ಎದ್ದು ಕೂತ್ಕೊಂಡಿರಬೇಕು, ಆಕ್ಟಿವ್ ಆಗಿರಬೇಕು ನೀವು. ಇಂತಹದ್ದನ್ನು ನೀವು ಮಾಡ್ತಾ ಹಣವನ್ನು ನೀವು ಯಾವಾಗ ಈ ನದಿಗೆ ಈ ಎಳ್ಳು ಹಾಕಲಿಕ್ಕೆ ಹೋಗ್ತೀರೋ ಅದನ್ನು ಆ ರುದ್ರದೇವ ಸ್ಮರಣೆ ಮಾಡ್ತೀರಿ. ಓಂ ರುದ್ರಾಯ ನಮಃ, ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾರುದ್ರಾಯ ನೀಲಕಂಠಾಯ ಮಂತ್ರ ಏನು ಬರುತ್ತೆ ನಿಮಗೆ ಅದನ್ನು ಹೇಳ್ತಕ್ಕಂಥದ್ದನ್ನು ಮಾಡಿಕೊಳ್ಳುತ್ತೆ. ತದನಂತರ ಆ ಹಣ ಇತ್ತಲ್ಲ, ಅದರೊಳಗಡೆ ಇತ್ತಲ್ಲ, ಆ ಹಣವನ್ನು ಕೌಂಟ್ ಮಾಡ್ತೀರಿ. ಒಂದು 3 ಸಲ ಕೌಂಟ್ ಮಾಡ್ತೀರಿ, ನಿಮ್ಮ ಜೇಬಲ್ಲಿ ಇಟ್ಕೊಳ್ತೀರಿ, ತಂದದನ್ನು ತಿಜೋರಿಯಲ್ಲಿ ಇಡ್ತೀರಿ. ಇದನ್ನು ಮಾಡ್ತಾ ಬರ್ತಾರೆ ತಿಂಗಳಿಗೊಂದು ಬಾರಿ. 2 ತಿಂಗಳಲ್ಲಿ ನೀವು ಮಾಡಿದಾಗ ಆಶ್ಚರ್ಯ ಕಾದಿರುತ್ತೆ ನಿಮಗೆ. ಅಂಥ ಅದ್ಭುತವಾದ ಫಲ ಕೊಟ್ಟಿರುತ್ತೆ. ಯಾರು ಕೊಟ್ಟಿದ್ದು? ನಾನು ಅಲ್ಲ, ಆ ಜಲಚರ ಪ್ರಾಣಿಗಳಿದ್ದಾವಲ್ಲ ಅದು ಅದರ ಹಸಿವನ್ನು ನೀಗಿಸ್ಕೊಂಡಾಗ ಹೇಳುತ್ತಂತೆ. ಪ್ರತಿ ಪ್ರಾಣಿಯಲ್ಲೂ ಕೂಡ ಭಾವನೆಗಳಿದ್ದಾವೆ, ಪ್ರತಿ ಕ್ರಿಮಿಕೀಟದಲ್ಲೂ ಭಾವನೆಗಳಿದ್ದಾವೆ. ಅದು ಭಗವಂತ ಹಾಗೆ ಮಾಡಿಟ್ಟಿದ್ದಾನೆ ಆ ಸಿಸ್ಟಮ್. ನಿದ್ರಾ, ಆಹಾರ, ಮೈತ್ರ ಆದಿ ಅಂತ
ಭಗವಂತ ಮಾಡಿದ್ದಾನೆ. ನನಗೆ ಯಾರು ಆಹಾರ ಕೊಟ್ಟನೋ ಅವನು ತೃಪ್ತವಾಗಿರಲಿ, ಅವನೇನು ಯೋಚನೆ ಮಾಡ್ತಾನೆ ಅದು ಅವನು ಕೊಡು ಅಂತ ದಯಪಾಲಿಸುತ್ತೆ. ಅದು ಸ್ವಿಚ್ಚಲ್ಲಿ ಹಾಕಿದ್ರೆ ನಿಮ್ಮ ಜೇಬಿಗೆ ಯಾವ ಅದೃಷ್ಟ ಹಣ ಬರುತ್ತೋ ಗೊತ್ತಿಲ್ಲ. ಪ್ರೀತಿಯ ಬಂಧುಗಳೇ, ಉತ್ತರ ಭಾದ್ರದ ನಕ್ಷತ್ರದ ಕುರಿತಾಗಿ ಅದ್ಭುತವಾಗಿರುವಂಥ ವಿಚಾರಗಳನ್ನ ತಿಳಿಸಿದ್ರಿ. ಅವರ ಒಂದು ಮನಿ ಅಟ್ರಾಕ್ಷನ್ ಯಾವ ರೀತಿ ಇರಬೇಕು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಎಳ್ಳುಂಡೆ ಕೂಡ ಅವರ ಜೀವನದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತಿಳಿಸಿದ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ನಿಮ್ಮದು ಉತ್ತರ ಭಾದ್ರ ನಕ್ಷತ್ರ ಆಗಿತ್ತು ಅಂತಂದರೆ ನೀವು ಏನೆಲ್ಲ ಫಾಲೋ ಮಾಡಬೇಕು ಮನಿ ಅಟ್ರಾಕ್ಷನ್ಗೆ ಅಂತ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.